ನಮಸ್ಕಾರ. ತುಂಬ ದಿನ ಆದಮೇಲೆ ಮತ್ತೆ ನನ್ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀನಿ. ಬ್ಲಿಂಕ್ ಚಿತ್ರ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ರೀಲ್ಗಳನ್ನಾದರೂ ನನ್ನ ನೆಚ್ಚಿನ ಸಿನಿಮಾಗಳ ಕುರಿತಾಗಿ ಅಥವಾ ಕನ್ನಡದ ಬಹುಮುಖ್ಯ ಸಿನಿಮಾಗಳ ಕುರಿತಾಗಿ ನಾನು ಮಾಹಿತಿಯನ್ನು ಹಂಚ್ಕೋತಾ ಇದ್ದೆ. ಆದರೆ ಸಿನಿಮಾ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಆ ಕೆಲಸಗಳಲ್ಲಿ ನಾನು ತೊಡಗಿಕೊಂಡಿದ್ದರಿಂದ ಕನ್ಸಿಸ್ಟೆಂಟಾಗಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಾಗಿರ್ಬೋದು ಅಥವಾ ನನ್ನ ಉಳಿದ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ನನಗೆ ಅನ್ಸೋದಕ್ಕೆ ಶುರುವಾಯಿತು, ನನ್ನೊಳಗಿರುವಂಥ ಕಾಂಟೆಂಟ್ ಕ್ರಿಯೇಟರ್ ಅಥವಾ ನನ್ನೊಳಗಿರುವಂತಹ ಸಿನಿಮಾ ಪ್ರೇಮಿ ನನ್ನ ಕೆಲಸಗಳ ಒತ್ತಡದಲ್ಲಿ ಕಳೆದೋಗಬಾರ್ದು. ಕನ್ಸಿಸ್ಟೆಂಟಾಗಿ ನಾನು ಸಿನಿಮಾಗಳನ್ನು ನೋಡಿ ಆ ಸಿನಿಮಾಗಳ ಬಗ್ಗೆ ನನ್ನ ಅಭಿಪ್ರಾಯ ಏನು, ನನಗೇನು ಇಷ್ಟ ಆಯಿತು ಆ್ಯಂಡ್ ನಾನೇನನ್ನು ಕಲ್ತ್ಕೊಂಡೆ ಪ್ರತಿಯೊಂದನ್ನು ನನ್ನ ಆಡಿಯನ್ಸ್ ಜೊತೆಗೆ ನಾನು ಶೇರ್ ಮಾಡ್ಕೊಬೇಕು ಅಂತ. ಹಾಗಾಗಿ ಮತ್ತೆ ನನ್ನ ಚಾನಲ್ನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಚಾಲೆಂಜ್ ತೊಗೊಳ್ಳೋಣ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ನಾವೇನೋ ಒಂದು ಡೆಡ್ಲೈನ್ ಹಾಕೊಳ್ಳಿಲ್ಲ ಅಂದರೆ ಅದು ಏನಂತಾರೆ ಕಾರ್ಯಸ್ವರೂಪಕ್ಕೆ ಬರೋದಿಲ್ಲ ಅಂತಾರಲ್ಲ, ಆ ಥರ. ಹಾಗಾಗಿ ನನಗೇನು ಅನ್ನಿಸ್ತು ಅಂದರೆ ಒಂದು 50 ದಿನ ಕನ್ಸಿಸ್ಟೆಂಟಾಗಿ ನಾನು ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಂಜೆ ಹೇಗೋ ಒಂದು ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ. ಸೊ ವಿಡಿಯೋದಲ್ಲಿ ಏನಿರುತ್ತೆ, ಪ್ರತಿನಿತ್ಯ ನಾನೊಂದು ಸಿನಿಮಾನ ನೋಡ್ತೀನಿ ಅಥವಾ ಈಗ ಆಲ್ರೆಡಿ ನೋಡಿರೋ ಸಿನಿಮಾನ ರೀವಾಚ್ ಮಾಡ್ತೀನಿ. ಯಾಕಂದರೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ಅಂತ. ನಾವು ಸಿನಿಮಾಗಳನ್ನು ಬೇರೆ ಬೇರೆ ಏಜ್ನಲ್ಲಿ ಅಥವಾ ನಮ್ಮ ಒಂದು ಮೆಚ್ಯೂರಿಟಿ ಲೆವೆಲ್ ಬದಲಾಗ್ತಾ ಇದ್ದ ಹಾಗೆ ನೋಡ್ತಾ ಇದ್ದರೆ ಅದರೊಳಗಿನ ಆಳ ಅಥವಾ ವಿಸ್ತಾರ ಬೇರೆ ಬೇರೆ ಸಬ್ಟೆಕ್ಸ್ಟ್ಗಳು ಏನೇನಿತ್ತು ಅನ್ನೋದು ಇನ್ನೂ ಒಂಥರ ಡೀಟೇಲ್ಡಾಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಎಕ್ಸಾಂಪಲ್, ಮೊನ್ನೆ ರೀಸೆಂಟ್ಲಿ ಒಂದು ಯಾವುದೋ ರೀಲ್ ನೋಡ್ತಿದ್ದೆ. ಗಾಳಿಪಟ ಅನ್ನೋ ಸಿನಿಮಾನ ನಾವು ಬೇರೆ ಬೇರೆ ಏಜ್ನಲ್ಲಿ ನೋಡ್ತಾ ಹೋದರೆ ಬೇರೆ ಬೇರೆ ರೀತಿ ನಮಗದು ಅರ್ಥ ಆಗ್ಬೋದು ಅಂತ. ಹಾಗೆ ನನ್ನ ನೆಚ್ಚಿನ ಒಂದಿಷ್ಟು ಸಿನಿಮಾಗಳಿದೆ, ಅದನ್ನು ಮತ್ತೆ ನೋಡಬೇಕು ಅನ್ನೋಂಥ ಒಂದು ಆಸಕ್ತಿ ನನ್ನಲ್ಲಿ ಮೂಡಿದೆ. ಯಾಕಂದರೆ ಈಗ ಒಂದು ಪರ್ಸ್ಪೆಕ್ಟಿವ್ ಬದಲಾಗಿರೋದ್ರಿಂದ ಅಥವಾ ಫಿಲ್ಮ್ ಮೇಕಿಂಗ್ನ ಒಂದಿಷ್ಟು ತಂತ್ರಗಾರಿಕೆ ಅರ್ಥ ಆಗ್ತಿರೋದ್ರಿಂದ ಅದನ್ನು ನೋಡಿ ನಾನು ಇನ್ನೂ ಬೆಟರ್ ಫಿಲ್ಮ್ ಮೇಕರ್ ಆಗ್ಬೋದು ಮತ್ತೆ ಇನ್ನೊಂದು ಸತಿ ರಿವಾಚ್ ಮಾಡಿ ಅಂತ. ಅದಾದಮೇಲೆ ಇದ್ರ ಮುಂಚೆ ನಾನು ಆ್ಯಕ್ಟಿವ್ ಆಗಿ ಸಿನಿಮಾದಲ್ಲಿ ತೊಡಗಿಕೊಳ್ಳೋದಕ್ಕಿಂತ ಮುಂಚೆ ಪ್ರತಿನಿತ್ಯ ನಾನು 1 ಅಥವಾ 2 ಸಿನಿಮಾಗಳನ್ನು ನೋಡ್ತಿದ್ದೆ. ಅಟ್ಲೀಸ್ಟ್ ಒಂದು ಸಿನಿಮಾ ಬಗ್ಗೆ ನಾನು ಮಾಹಿತಿನಾದರೂ ಕಲೆ ಹಾಕ್ತಿದ್ದೆ. ಇತ್ತೀಚೆಗೇನಾಯಿತು, ನನಗೆ ಅದನ್ನು ಮಾಡೋದಕ್ಕೆ ಆಗಲಿಲ್ಲ. ಈ ರೀತಿ ಆದರೂ ನಾನು ಪ್ರತಿನಿತ್ಯ ಸಿನಿಮಾಗಳನ್ನು ನೋಡೋಣ ಅಂತ ಒಂದು ಏನಂತಾರೆ ಟಾರ್ಗೆಟ್ ಗೋಲ್ ಹಾಕ್ಕೊಂಡಿದ್ದೀನಿ. ನೋಡೋಣ, ನಾನು ಇದನ್ನು ಫಾಲೋ ಮಾಡಲೇಬೇಕು. 50 ಡೇಸ್ನ ನಾನು ಕಂಟಿನ್ಯೂ ಆಗಿ ಮಾಡಿ ಮುಗಿಸಿ ಇದನ್ನು ಅಚೀವ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ನಿಮ್ಮ ನೆಚ್ಚಿನ ಯಾವುದಾದ್ರೂ ಒಂದು ಸಿನಿಮಾ ಇದ್ದರೆ ಆ ಸಿನಿಮಾನ ನಾನು ನೋಡಿಲ್ಲ ಅಂದರೆ ಮತ್ತೊಮ್ಮೆ ಅದನ್ನು ನೋಡಿ, ಅಥವಾ ನೋಡಿಲ್ಲ ಅಂದರೆ ನೋಡಿದರೆ ಮತ್ತೊಮ್ಮೆ ಅದನ್ನು ನೋಡಿ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಚಾನಲ್ನಲ್ಲಿ ಹಾಕಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಯಾವ ಸಿನಿಮಾ ಅನ್ನೋದನ್ನು ತಿಳಿಸಿ. ನಾನು ಕೂಡ ಆ ಸಿನಿಮಾನ ಹುಡುಕಿ ಅದು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿದೆ ಅಂತ ನೋಡಿ ಅದನ್ನು ನೋಡಿ ನನಗೆ ಅನಿಸಿದ್ದನ್ನು ನಾನು ಶೇರ್ ಮಾಡ್ಕೋತೀನಿ. ಸೊ ಇದು ನನ್ನ ಮೊದಲನೇ ವಿಡಿಯೋ. ಇದಾದ ಮೇಲೆ ಇವತ್ತಿನ ದಿನನ ಕೌಂಟ್ ಮಾಡೋದಕ್ಕಾಗಲ್ಲ. ಇದೊಂಥರ ನಾವು ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡುವಾಗ ಮೊದಲನೇ ಬಾಲ್ ದೇವ್ರಿಗೆ ಅಂತ ಬಿಡ್ತಾ ಇದ್ವಲ್ಲ, ಆ ಥರ ಇದು ನನ್ನ ಬಿಗಿನಿಂಗ್ ವಿಡಿಯೋ. ಇದಾದಮೇಲೆ ನಾಳೆಯಿಂದ 50 ದಿನ ಕೌಂಟ್ ಆಗುತ್ತೆ. ನನಗೆ ಮೊದಲು ನಾನೊಂದು ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದೀನಿ, ಆ ಸಿನಿಮಾನ ನೋಡಬೇಕು ಅಂತ. ಆ ಸಿನಿಮಾನ ನೋಡಿ ನನಗೆ ಏನು ಅನ್ನಿಸ್ತು, ಏನು ಇಷ್ಟ ಆಯಿತು ಆ್ಯಂಡ್ ನಾನೇನೇನು ಕಲ್ತ್ಕೊಂಡೆ ಆ್ಯಸ್ ಎ ಫಿಲ್ಮ್ ಮೇಕರ್ ಆಗಿಯೂ ಹೌದು ಮತ್ತು ಸಿನಿಮಾ ಪ್ರೇಮಿಯಾಗಿಯೂ ಹೌದು, ನನಗೇನೇನು ಇಷ್ಟ ಆಯಿತು ಅನ್ನೋದನ್ನೆಲ್ಲ ಹಂಚ್ಕೋತೀನಿ. ನಿಮಗೆಲ್ಲ ಒಂದಿಷ್ಟು ಜನಕ್ಕೆ ನನ್ನ ಪರಿಚಯ ಇಲ್ಲದೆ ಇದ್ದರೆ, ನಾನು ಶ್ರೀನಿಧಿ ಬೆಂಗಳೂರು ಅಂತ. 2023ರಲ್ಲಿ ನನ್ನ ಬ್ಲಿಂಕ್ ಅನ್ನೋ ಸಿನಿಮಾ ಬಿಡುಗಡೆ ಆಗಿತ್ತು, 24ರಲ್ಲಿ. ಅದಾದಮೇಲೆ ಜೆರಾಕ್ಸ್ ಅನ್ನೋ ಒಂದು ವೆಬ್ ಸೀರೀಸ್ನ ಮಾಡಿದ್ದೀನಿ, ಅದು ಕೂಡ ZEE5ನಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ಅದರ ಜೊತೆಗೆ ನಾನು ವಿಡಿಯೋ ಅನ್ನೋಂಥ ಒಂದು ಫೌಂಡ್ ಫುಟೇಜ್ ಹಾರರ್ ಚಿತ್ರವನ್ನು ಕೂಡ ಮಾಡಿದ್ದೀನಿ. ಈಗ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದೀನಿ. ಇದು ನನ್ನ ಒಂದು ಬ್ರೀಫ್ ಇಂಟ್ರೊಡಕ್ಷನ್. ನಾಳೆಯಿಂದ ಸಿನಿಮಾಗಳನ್ನು ನೋಡೋಣ, ಸಿನಿಮಾಗಳ ಬಗ್ಗೆ ಮಾತಾಡೋಣ.